ನಮಸ್ತೆ ಫ್ರೆಂಡ್ಸ್, ಗಂಗಾ ನದಿಯ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲಿ ನೋಡಿ. ಭಾರತದಲ್ಲಿ ಹರಿತಕ್ಕಂಥ ಅತಿ ಉದ್ದವಾದಂಥ ನದಿ ಗಂಗಾ ನದಿ. ಗಂಗಾ ನದಿ ಹುಟ್ಟತಕ್ಕಂಥದ್ದು ಗಂಗೋತ್ರಿಯಲ್ಲಿ. ಅಲಕಾನಂದ ಮತ್ತು ಭಗೀರಥಿ ಎಂಬ ನದಿಗಳು ದೇವಪ್ರಯಾಗದಲ್ಲಿ ಸೇರಿ ಗಂಗಾ ನದಿ ಆಗ್ತದೆ. ಇಲ್ಲಿ ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಗಂಗಾ ನದಿ ಎಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ನಗರಗಳು ಯಾವಪ್ಪ ಅಂದರೆ ರಿಷಿಕೇಶ ಮತ್ತು ಹರಿದ್ವಾರ. ಇಲ್ಲಿ ಕಾನ್ಪುರ್, ಪ್ರಯಾಗ್ರಾಜಲ್ಲಿ ಏನಾಗುತ್ತಪ್ಪ ಅಂದರೆ ಯಮುನಾ ನದಿ ಇಲ್ಲಿ ಬಂದು ಸೇರುತ್ತೆ. ಗಂಗಾ ನದಿ ಅತಿ ದೊಡ್ಡ ಉಪನದಿ ಯಾವುದಪ್ಪ ಅಂತಂದರೆ ಯಮುನಾ ನದಿ. ಯಮುನಾ ನದಿ ನೋಡಿ ಇಲ್ಲಿ ದೆಹಲಿ ಮತ್ತು ಆಗ್ರಾ, ಮಥುರಾ ಈ ನಗರಗಳ ದಂಡೆ ಮೇಲೆ ಹರಿಯುತ್ತೆ. ಇಲ್ಲಿ ನೋಡಿ ವಾರಣಾಸಿ, ಕಾಶಿ ಅಂತಂದು ಏನು ಕರಿತೀವಿ ನೋಡಿ, ಪ್ರಯಾಗ್ರಾಜ್ ಮುಂದೆ ಬರುತ್ತೆ. ಇಲ್ಲಿ ವಾರಣಾಸಿಯು ಸಹ ಎಲ್ಲಿದೆ ಅಂತಂದರೆ ಗಂಗಾ ನದಿ ದಂಡೆಯ ಮೇಲಿದೆ. ಇದು ನರೇಂದ್ರ ಮೋದಿಯವರ ಲೋಕಸಭಾ ಕ್ಷೇತ್ರ. ಅದಾದಮೇಲೆ ನೋಡಿ ಪಾಟ್ನಾ, ಬಿಹಾರದ ರಾಜಧಾನಿ ಪಾಟ್ನಾ ಸಹ ಗಂಗಾ ನದಿಯ ಮೇಲೆ ಬರ್ತಕ್ಕಂಥದ್ದು. ಅದಾದಮೇಲೆ ಗಂಗಾ ನದಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎರಡು ಕವಲುಗಳಾಗಿ ಒಡೆಯುತ್ತೆ. ಒಂದು ಪರಕಾ ಬ್ರಿಡ್ಜ್ ಅಂತ ಇದೆ, ಪರಕಾ ಬ್ರಿಡ್ಜ್ ಹತ್ರ ಎರಡು ಕವಲುಗಳಾಗಿ ಒಡೆಯುತ್ತೆ. ಒಂದು ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಒಂದು ಕಲ್ಕತ್ತಾಕ್ಕೆ ಬರುತ್ತೆ. ಆ ಕಲ್ಕತ್ತಾಕ್ಕೆ ಬರ್ತಕ್ಕಂಥ ನದಿಗೆ ನಾವೇನಂತೀವಿ, ಹೂಗ್ಲಿ ಅಂತೀವಿ. ಕಲ್ಕತ್ತಾ ಯಾವ ನದಿ ದಂಡೆ ಮೇಲೆ ಇದೆಪ್ಪ ಅಂತಂದರೆ ಹೂಗ್ಲಿ ನದಿ ದಂಡೆ ಮೇಲಿದೆ. ಇದು ಗಂಗಾ ನದಿ ಮೇಲೆ ಇರ್ತಕ್ಕಂಥ ಪ್ರಮುಖ ನಗರಗಳು. ಇವುಗಳ ರಿಲೇಟೆಡ್ಡು ಅಗ್ನಿವೀರಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ನೀವು ಇವುಗಳನ್ನು ನೋಡ್ತಾ ಹೋಗಬೇಕು. ನಾವು ಡೈಲಿ ಒಂದೊಂದು ನದಿಗಳ ವಿವರಣೆಯನ್ನು ಆಗ್ತಾ ಹೋಗ್ತೇವೆ.